ದೇಶದ ಭದ್ರತೆ ಗಡಿಯಲ್ಲಿ ನಿಂತಿರುವ ಸೈನಿಕರ ಮೇಲೆ ಮಾತ್ರ ಅವಲಂಬಿತವಾಗಿರುವುದಿಲ್ಲ. ಕೆಲವೊಮ್ಮೆ ಒಂದು ಕೋಣೆಯಲ್ಲಿ ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರ ಸಾವಿರಾರು ಸೈನಿಕರ ಜೀವವನ್ನು ಉಳಿಸಬಹುದು. ಆ ನಿರ್ಧಾರವನ್ನು ತೆಗೆದುಕೊಳ್ಳುವ ವ್ಯಕ್ತಿ ಎಲ್ಲರ ಕಣ್ಣಿಗೆ ಕಾಣದೇ ಇರಬಹುದು. ಅವರ ಮುಖವನ್ನು ಕೋಟ್ಯಾಂತರ ಜನರು ನೋಡಿರಬಹುದು, ಆದರೆ ಅವರ ಕೆಲಸದ ನಿಜವಾದ ವ್ಯಾಪ್ತಿ ಇಂದಿಗೂ ಸಾಮಾನ್ಯ ಜನರಿಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಕೆಲವರು ಅವರನ್ನು ಭಾರತದ ರಿಯಲ್ ಜೇಮ್ಸ್ ಬಾಂಡ್ ಎಂದು ಕರೆಯುತ್ತಾರೆ. ಇನ್ನು ಕೆಲವರು ದೇಶದ ಅತ್ಯಂತ ಪ್ರಭಾವಿ ಭದ್ರತಾ ತಂತ್ರಜ್ಞರಲ್ಲಿ ಒಬ್ಬರು ಎಂದು ಹೇಳುತ್ತಾರೆ. ಆದರೆ ಈ ವ್ಯಕ್ತಿಯ ನಿಜವಾದ ಪಯಣ ಹೇಗೆ ಆರಂಭವಾಯಿತು? ಒಬ್ಬ IPS ಅಧಿಕಾರಿಯಿಂದ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗುವವರೆಗೆ ಹೇಗೆ ಅವರ ಜೀವನ ರೂಪುಗೊಂಡಿತು? ನಮಸ್ಕಾರ, ವಿಶ್ವ ರಹಸ್ಯಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ನಾವು ಜಗತ್ತಿನ ಅತ್ಯಂತ ಕುತೂಹಲಕಾರಿ ಇತಿಹಾಸಗಳು, ನೈಜ ಘಟನೆಗಳು ಮತ್ತು ರಹಸ್ಯಗಳನ್ನು ಅನ್ವೇಷಿಸುತ್ತೇವೆ. ಇಂದು ಸಾರ್ವಜನಿಕವಾಗಿ ಲಭ್ಯವಿರುವ ಪರಿಶೀಲಿಸಬಹುದಾದ ಮಾಹಿತಿಯನ್ನು ಆಧರಿಸಿ ಭಾರತದ ರಾಷ್ಟ್ರೀಯ ಭದ್ರತಾ ಕ್ಷೇತ್ರದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾದ ಶ್ರೀ ಅಜಿತ್ ದೋವಲ್ ಅವರ ಜೀವನದ ಪಯಣವನ್ನು ತಿಳಿದುಕೊಳ್ಳೋಣ. 1945 ಜನವರಿ 20ರಂದು ಉತ್ತರಾಖಂಡದಲ್ಲಿ ಜನಿಸಿದ ಶ್ರೀ ಅಜಿತ್ ಕುಮಾರ್ ದೋವಲ್ ಅವರು ಶಿಸ್ತಿನ ಕುಟುಂಬದಲ್ಲಿ ಬೆಳೆದರು. ಬಾಲ್ಯದಿಂದಲೇ ದೇಶ ಸೇವೆಯ ಬಗ್ಗೆ ಆಸಕ್ತಿ ಹೊಂದಿದ್ದ ಅವರು ಉನ್ನತ ಶಿಕ್ಷಣದ ನಂತರ ಭಾರತೀಯ ಪೊಲೀಸ್ ಸೇವೆಯ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿದರು. 1968ರಲ್ಲಿ ಭಾರತೀಯ ಪೊಲೀಸ್ ಸೇವೆಗೆ ಆಯ್ಕೆಯಾಗಿ ಕೇರಳ ಕೇಡರ್ನಲ್ಲಿ ತಮ್ಮ ಕರ್ತವ್ಯವನ್ನು ಆರಂಭಿಸಿದರು. ಅವರ ಕಾರ್ಯನಿಷ್ಠೆ, ಪರಿಸ್ಥಿತಿಯನ್ನು ಕ್ಷಣಾರ್ಧದಲ್ಲಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಮತ್ತು ಧೈರ್ಯ ಹಿರಿಯ ಅಧಿಕಾರಿಗಳ ಗಮನ ಸೆಳೆಯಿತು. ಆದರೆ ಅವರ ವ್ಯಕ್ತಿ ಜೀವನದ ಅತ್ಯಂತ ಮಹತ್ವದ ಅಧ್ಯಾಯ ಇನ್ನೂ ಆರಂಭವಾಗಿರಲಿಲ್ಲ. ಗುಪ್ತಚರ ಲೋಕದತ್ತ ಮೊದಲ ಹೆಜ್ಜೆ. ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ಶ್ರೀ ಅಜಿತ್ ದೋವಲ್ ಅವರು ನಂತರ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಹಲವು ಮಹತ್ವದ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. ಅಲ್ಲಿ ಅವರು ಆಂತರಿಕ ಭದ್ರತೆ, ಉಗ್ರವಾದ ವಿರೋಧಿ ಕಾರ್ಯತಂತ್ರಗಳು ಮತ್ತು ರಾಷ್ಟ್ರೀಯ ಭದ್ರತಾ ವಿಶ್ಲೇಷಣೆಯಲ್ಲಿ ದೀರ್ಘ ಅನುಭವವನ್ನು ಗಳಿಸಿದರು. ಅವರ ಸೇವಾ ಅವಧಿಯ ಅನೇಕ ವಿವರಗಳು ಇಂದಿಗೂ ಸಾರ್ವಜನಿಕವಾಗಿ ಬಹಿರಂಗವಾಗಿಲ್ಲ. ಅದು ಆಶ್ಚರ್ಯದ ವಿಷಯವೂ ಅಲ್ಲ, ಯಾಕೆಂದರೆ ಗುಪ್ತಚರ ಸಂಸ್ಥೆಗಳ ಅನೇಕ ಕಾರ್ಯಾಚರಣೆಗಳ ಮಾಹಿತಿ ವರ್ಷಗಳವರೆಗೆ ರಹಸ್ಯವಾಗಿಯೇ ಉಳಿಯುವುದು ಸಾಮಾನ್ಯ. ಆದರೆ ಮುಂದಿನ ವರ್ಷಗಳಲ್ಲಿ ನಡೆದ ಕೆಲವು ಘಟನೆಗಳು ಶ್ರೀ ಅಜಿತ್ ದೋವಲ್ ಅವರನ್ನು ಭಾರತದ ಅತ್ಯಂತ ಪ್ರಭಾವಿ ರಾಷ್ಟ್ರೀಯ ಭದ್ರತಾ ಅಧಿಕಾರಿಗಳಲ್ಲಿ ಒಬ್ಬರನ್ನಾಗಿ ರೂಪಿಸಿತು. 2014 ಭಾರತದ ರಾಷ್ಟ್ರೀಯ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಮಹತ್ವದ ವರ್ಷ. ಆ ವರ್ಷ ಶ್ರೀ ಅಜಿತ್ ದೋವಲ್ ಅವರನ್ನು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಿಸಲಾಯಿತು. ಈ ಹುದ್ದೆ ಕೇವಲ ಒಂದು ಆಡಳಿತಾತ್ಮಕ ಹುದ್ದೆಯಲ್ಲ. ದೇಶದ ಭದ್ರತೆ, ಉಗ್ರವಾದ ವಿರೋಧಿ ಕಾರ್ಯತಂತ್ರ, ವಿದೇಶಾಂಗ ಭದ್ರತಾ ಸಮನ್ವಯ ಮತ್ತು ರಾಷ್ಟ್ರೀಯ ಮಟ್ಟದ ಸೂಕ್ಷ್ಮ ವಿಷಯಗಳಲ್ಲಿ ಪ್ರಧಾನಮಂತ್ರಿಗೆ ಸಲಹೆ ನೀಡುವ ಅತ್ಯಂತ ಪ್ರಮುಖ ಜವಾಬ್ದಾರಿಗಳಲ್ಲಿ ಇದು ಒಂದು. ಸರಳವಾಗಿ ಹೇಳುವುದಾದರೆ, ದೇಶದ ಭದ್ರತೆಗೆ ಸಂಬಂಧಿಸಿದ ಅನೇಕ ಮಹತ್ವದ ನಿರ್ಧಾರಗಳ ಹಿಂದೆ ಕೆಲಸ ಮಾಡುವ ಪ್ರಮುಖ ತಂಡದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಗೂ ಪ್ರಮುಖ ಸ್ಥಾನವಿರುತ್ತದೆ. ಸಂಕಷ್ಟದ ಸಮಯದಲ್ಲಿ ಜವಾಬ್ದಾರಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ಭಾರತ ಹಲವು ಭದ್ರತಾ ಸವಾಲುಗಳನ್ನು ಎದುರಿಸಿತು. ಸಾರ್ವಜನಿಕ ದಾಖಲೆಗಳ ಪ್ರಕಾರ ಈ ಅವಧಿಯಲ್ಲಿ ರಾಷ್ಟ್ರೀಯ ಭದ್ರತಾ ವ್ಯವಸ್ಥೆಯ ಸಮನ್ವಯದಲ್ಲಿ ಶ್ರೀ ಅಜಿತ್ ದೋವಲ್ ಅವರು ಪ್ರಮುಖ ಪಾತ್ರ ವಹಿಸಿದ ಅಧಿಕಾರಿಗಳಲ್ಲಿ ಒಬ್ಬರಾಗಿದ್ದರು. 2016ರಲ್ಲಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ನಂತರ ದೇಶದಾದ್ಯಂತ ರಾಷ್ಟ್ರೀಯ ಭದ್ರತೆಯ ಬಗ್ಗೆ ವ್ಯಾಪಕ ಚರ್ಚೆ ನಡೆಯಿತು. ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ಆ ಅವಧಿಯಲ್ಲಿ ರಾಷ್ಟ್ರೀಯ ಭದ್ರತಾ ವ್ಯವಸ್ಥೆಯ ಭಾಗವಾಗಿ ಶ್ರೀ ಅಜಿತ್ ದೋವಲ್ ಅವರು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದರು. ಅದೇ ರೀತಿ 2019ರ ಬಾಲಾಕೋಟ್ ವಾಯುದಾಳಿ ನಡೆದ ಸಮಯದಲ್ಲಿಯೂ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದರು. ಈ ಕಾರ್ಯಾಚರಣೆಗಳ ಸಂಪೂರ್ಣ ಯೋಜನೆ ಮತ್ತು ಆಂತರಿಕ ಚರ್ಚೆಗಳು ಸಾರ್ವಜನಿಕವಾಗಿ ಬಹಿರಂಗವಾಗಿಲ್ಲ. ಆದ್ದರಿಂದ ಸಾರ್ವಜನಿಕ ದಾಖಲೆಗಳಲ್ಲಿ ದೃಢೀಕರಿಸಲಾದ ಮಾಹಿತಿಯಷ್ಟೇ ತಿಳಿದಿದೆ. ಶ್ರೀ ಅಜಿತ್ ದೋವಲ್ ಅವರ ಬಗ್ಗೆ ಮಾತನಾಡುವಾಗ ಅನೇಕರು ಒಂದು ವಿಷಯವನ್ನು ವಿಶೇಷವಾಗಿ ಉಲ್ಲೇಖಿಸುತ್ತಾರೆ. ಅದು ಸಂಕಷ್ಟದ ಸಂದರ್ಭದಲ್ಲಿಯೂ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳುವ
ಸಲ್ಲಿಸುತ್ತಾರೆ. ಆದರೆ ಶ್ರೀ ಅಜಿತ್ ದೋವಲ್ ಅವರಿಗೆ ರಾಷ್ಟ್ರದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಗಳಲ್ಲಿ ಕೀರ್ತಿ ಚಕ್ರ ಹೇಗೆ ದೊರೆಯಿತು? ದಶಕಗಳ ಕಾಲ ಸೇವೆ ಸಲ್ಲಿಸಿದ ಅವರ ಪರಂಪರೆ ಏನು ಮತ್ತು ಏಕೆ ಇಂದಿಗೂ ಅವರು ಭಾರತದ ಅತ್ಯಂತ ಪ್ರಭಾವಿ ಭದ್ರತಾ ಅಧಿಕಾರಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಡುತ್ತಾರೆ? ದೇಶ ಸೇವೆಯಲ್ಲಿ ಅಪರೂಪದ ಧೈರ್ಯ ಮತ್ತು ಕರ್ತವ್ಯ ನಿಷ್ಠೆಯನ್ನು ಗುರುತಿಸಿ ಶ್ರೀ ಅಜಿತ್ ದೋವಲ್ ಅವರಿಗೆ ಕೀರ್ತಿ ಚಕ್ರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಪ್ರಶಸ್ತಿ ಭಾರತದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಗಳಲ್ಲಿ ಒಂದಾಗಿದೆ. ಒಬ್ಬ IPS ಅಧಿಕಾರಿಯಾಗಿ ಈ ಗೌರವವನ್ನು ಪಡೆದ ಕೆಲವು ಅಧಿಕಾರಿಗಳಲ್ಲಿ ಶ್ರೀ ಅಜಿತ್ ದೋವಲ್ ಅವರು ಒಬ್ಬರು. ಇದು ಕೇವಲ ಒಂದು ಪದಕವಲ್ಲ, ದೇಶಕ್ಕಾಗಿ ಸಲ್ಲಿಸಿದ ಸೇವೆಗೆ ದೊರೆತ ಗೌರವದ ಸಂಕೇತ. ರಾಷ್ಟ್ರೀಯ ಭದ್ರತೆ ಎಂದರೆ ಕೇವಲ ಗಡಿಯಲ್ಲಿ ನಡೆಯುವ ಯುದ್ಧವಲ್ಲ, ಅದರೊಳಗೆ ಸೈಬರ್ ಭದ್ರತೆ, ಗುಪ್ತಚರ ಮಾಹಿತಿ, ಭಯೋತ್ಪಾದನೆ ವಿರುದ್ಧದ ಕಾರ್ಯತಂತ್ರ, ಗಡಿ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಸಹಕಾರವೂ ಸೇರಿವೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ಸಮನ್ವಯ ಸಾಧಿಸುವುದು ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದಾಗಿದೆ. ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ಶ್ರೀ ಅಜಿತ್ ದೋವಲ್ ಅವರು ಈ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಅನುಭವವನ್ನು ರಾಷ್ಟ್ರದ ಸೇವೆಗೆ ಬಳಸಿಕೊಂಡಿದ್ದಾರೆ. ರಿಯಲ್ ಜೇಮ್ಸ್ ಬಾಂಡ್ ಎಂಬ ಹೆಸರು ಯಾಕೆ? ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಶ್ರೀ ಅಜಿತ್ ದೋವಲ್ ಅವರನ್ನು ಭಾರತದ ರಿಯಲ್ ಜೇಮ್ಸ್ ಬಾಂಡ್ ಎಂದು ಕರೆಯುವುದನ್ನು ಕಾಣಬಹುದು. ಆದರೆ ಇದು ಅಧಿಕೃತ ಪದವಿ ಅಲ್ಲ. ಅವರ ದೀರ್ಘ ಗುಪ್ತಚರ ಸೇವೆ, ರಾಷ್ಟ್ರೀಯ ಭದ್ರತಾ ಕ್ಷೇತ್ರದಲ್ಲಿನ ಪಾತ್ರ ಮತ್ತು ಸಾರ್ವಜನಿಕ ಚರ್ಚೆಗಳ ಹಿನ್ನೆಲೆ ಈ ರೀತಿಯ ಉಪಮೆ ಜನಪ್ರಿಯವಾಗಿದೆ. ಅವರ ವೃತ್ತಿ ಜೀವನದ ಅನೇಕ ವಿವರಗಳು ಸಾರ್ವಜನಿಕವಾಗಿ ಲಭ್ಯವಿಲ್ಲವಿರುವುದರಿಂದ ಅವರ ಬಗ್ಗೆ ಹಲವು ಕಥೆಗಳು ಮತ್ತು ಊಹಾಪೋಹಗಳು ಹರಿದಾಡುತ್ತವೆ. ಆದ್ದರಿಂದ ಪರಿಶೀಲಿಸಬಹುದಾದ ಮಾಹಿತಿಯನ್ನು ಮತ್ತು ವದಂತಿಗಳನ್ನು ಬೇರ್ಪಡಿಸಿ ನೋಡುವುದು ಮುಖ್ಯ. ಒಬ್ಬ ವ್ಯಕ್ತಿಯ ಯಶಸ್ಸನ್ನು ಕೇವಲ ಅವರು ಎಷ್ಟು ಬಾರಿ ಸುದ್ದಿಯಲ್ಲಿದ್ದರು ಎಂಬುದರಿಂದ ಅಳೆಯಲಾಗುವುದಿಲ್ಲ. ಕೆಲವೊಮ್ಮೆ ಅವರ ಅತ್ಯಂತ ದೊಡ್ಡ ಸಾಧನೆಗಳು ಸಾರ್ವಜನಿಕರಿಗೆ ಎಂದಿಗೂ ಸಂಪೂರ್ಣವಾಗಿ ತಿಳಿಯದೆ ಉಳಿಯಬಹುದು. ಶ್ರೀ ಅಜಿತ್ ದೋವಲ್ ಅವರ ವೃತ್ತಿ ಜೀವನದಲ್ಲಿಯೂ ಅಂಥದ್ದೇ. ಒಬ್ಬ IPS ಅಧಿಕಾರಿಯಾಗಿ ಆರಂಭವಾದ ಪಯಣ, ಗುಪ್ತಚರ ಸೇವೆಯ ಅನುಭವ ಮತ್ತು ನಂತರ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ದೀರ್ಘಕಾಲದ ಸೇವೆ, ಇವೆಲ್ಲವೂ ಅವರನ್ನು ದೇಶದ ಭದ್ರತಾ ವ್ಯವಸ್ಥೆಯ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಮಾಡಿವೆ. ಶ್ರೀ ಅಜಿತ್ ದೋವಲ್ ಅವರ ಜೀವನದ ಯಾವ ಭಾಗ ನಿಮಗೆ ಅತ್ಯಂತ ಆಸಕ್ತಿದಾಯಕವಾಗಿ ಅನಿಸಿತು? ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಇಂತಹ ನೈಜ ಇತಿಹಾಸಗಳು, ರೋಚಕ ವ್ಯಕ್ತಿಗಳು ಮತ್ತು ವಿಶ್ವದ ಅಪರೂಪದ ರಹಸ್ಯಗಳ ಬಗ್ಗೆ ತಿಳಿಯಲು ವಿಶ್ವರಹಸ್ಯ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.